ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ FA2 ಅಂದರೆ ದ್ವಿತೀಯ ರೂಪನಾತ್ಮಕ ಮೌಲ್ಯಾಂಕನ ಆಗಸ್ಟ್ 2026ಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಈಗಾಗಲೇ ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ ಹಾಕಿದ್ದೆ. ಇವಾಗ ಸೈನ್ಸ್ ಇದೆ, SS ಮತ್ತು ಮ್ಯಾಥ್ಸ್ ಕೂಡ ಬೇಗನೆ ಬರ್ತದೆ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ನೋಡೋಣ, ಸಿಲೆಬಸ್ ಎಷ್ಟು ಮಾಡಬೇಕು ಅಂತಂದರೆ ಒಟ್ಟಾರೆ 15% ಸಿಲೆಬಸ್ ಆಗಬೇಕು. ಅದರಲ್ಲಿ 4ನೇ ಪಾಠ ಲೋಹಗಳು ಮತ್ತು ಅಲೋಹಗಳ ಜಗತ್ತು, 5ನೇದು ನಮ್ಮ ಸುತ್ತಲಿನ ಬದಲಾವಣೆಗಳು ಭೌತ ಮತ್ತು ರಾಸಾಯನಿಕ. ಓಕೆ, ಲೋಹ ಮತ್ತು ಅಲೋಹಗಳ ಜಗತ್ತಿಗೆ 11 ಅಂಕ 6 ಪ್ರಶ್ನೆ, ನಮ್ಮ ಸುತ್ತಲಿನ ಬದಲಾವಣೆಗಳು ಭೌತ ಮತ್ತು ರಾಸಾಯನಿಕ 9 ಅಂಕ 6 ಪ್ರಶ್ನೆ. ಒಟ್ಟು ಇದರಲ್ಲಿ 20 ಅಂಕಗಳು 12 ಪ್ರಶ್ನೆಗಳು ಇದ್ದಾವೆ. ಇನ್ನು ಉದ್ದಿಷ್ಟವಾರು ಅಂಕಹಂಚಿಕೆ ನೋಡೋದಾದರೆ ಜ್ಞಾನಕ್ಕೆ 8 ಅಂಕಿದೆ, ತಿಳುವಳಿಕೆಗೆ 10, ಅನ್ವಯಕ್ಕೆ 2, ಒಟ್ಟು 20 ಅಂಕ. ಪ್ರಶ್ನೆವಿಧ ವಸ್ತುನಿಷ್ಠ 6 ಅಂಕ, ಕಿರು ಉತ್ತರ 10, ದೀರ್ಘ ಉತ್ತರ 4, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸರಳ 6, ಸಾಧಾರಣ 10, ಕಠಿಣ 4, ಒಟ್ಟು 20 ಅಂಕ. ಸೊ ಲೋಹಗಳು ಮತ್ತು ಅಲೋಹಗಳ ಜಗತ್ತಿಗೆ 1 ಅಂಕದ 3, 2 ಅಂಕದ 2, 4 ಅಂಕದ 1 ಪ್ರಶ್ನೆ, 6 ಪ್ರಶ್ನೆ 11 ಅಂಕ. ನಮ್ಮ ಸುತ್ತಲಿನ ಬದಲಾವಣೆಗಳು ಭೌತ ಮತ್ತು ರಾಸಾಯನಿಕಕ್ಕೆ 1 ಅಂಕದ 3, 2 ಅಂಕದ 3, ಒಟ್ಟು 6 ಪ್ರಶ್ನೆ 9 ಅಂಕ. ಇಲ್ಲಿ 1 ಅಂಕದ 6 ಪ್ರಶ್ನೆ, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗೆ ಬಳಕೆ ಮಾಡಿದ್ದೀವಿ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ಬೈ ಮಾಡ್ಬೋದು. ಓಕೆನಾ? ಹಾಗಾದರೆ ಶುರು ಮಾಡುವ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರದೊಂದಿಗೆ. ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026, ಮಾದರಿ ಉತ್ತರಗಳು ತರಗತಿ 7, ಅಂಕ 20, ವಿಷಯ ವಿಜ್ಞಾನ, ಸಮಯ 40 ನಿಮಿಷ. ಫಸ್ಟ್ ಮೀನ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು 3 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಕೆಳಗಿನ ಲೋಹಗಳಲ್ಲಿ ಕುಟ್ಯತೆಗೆ ಒಳಗಾದ ಲೋಹ: A ಚಿನ್ನ, B ತಾಮ್ರ, C ಸೋಡಿಯಂ, D ಬೆಳ್ಳಿ. ಸರಿಯಾದ ಉತ್ತರ ಆಪ್ಷನ್ A ಚಿನ್ನ ಅನ್ನೋದು ಸರಿ ಇದೆ. ಪ್ರಶ್ನೆ 2, ದ್ರವ ಸ್ಥಿತಿಯಲ್ಲಿ ಕಂಡುಬರುವ ಲೋಹ: A ತಾಮ್ರ, B ಕಬ್ಬಿಣ, C ಪಾದರಸ, D ಅಲ್ಯೂಮಿನಿಯಂ. ಸೊ ದ್ರವ ಸ್ಥಿತಿಯಲ್ಲಿ ಕಂಡುಬರ್ತಕ್ಕಂಥ ಲೋಹ ಯಾವುದಪ್ಪ ಅಂದರೆ ಅದು ಬಂದ್ಬಿಟ್ಟು ಪಾದರಸ. ಪ್ರಶ್ನೆ 3, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಒಂದು ಡ್ಯಾಶ್ ಬದಲಾವಣೆ: A ಭೌತಿಕ ಬದಲಾವಣೆ, B ರಾಸಾಯನಿಕ ಬದಲಾವಣೆ, C ಯಾಂತ್ರಿಕ ಬದಲಾವಣೆ, D ಬದಲಾವಣೆ ಇಲ್ಲ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಕ್ಕಂಥದ್ದು ಅದು ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತಕ್ಕಂಥ ಒಂದು ಕ್ರಿಯೆ. ಇನ್ನು ಸೆಕೆಂಡ್ ಮೀನ್ಸಲ್ಲಿ ಒಂದು ಪದ ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. 2 ಲೋಹಗಳನ್ನು ಹೆಸರಿಸಿರಿ. ತಾಮ್ರ ಮತ್ತು ಕಬ್ಬಿಣಗಳನ್ನು ನಾವು ಲೋಹಗಳಿಗೆ ಉದಾಹರಣೆಗಳನ್ನು ಕೊಡಬಹುದು. ಪ್ರಶ್ನೆ 5, ಭೌತಿಕ ಬದಲಾವಣೆ ಅಂದರೆ ಏನು? ಯಾವುದೇ ಹೊಸ ವಸ್ತು ರೂಪುಗೊಳ್ಳದೆ ವಸ್ತುವಿನ ಭೌತಿಕ ಗುಣಗಳಲ್ಲಿ ಮಾತ್ರ ಉಂಟಾಗುವ ಬದಲಾವಣೆಯನ್ನು ನಾವೇನಂತೀವಿ? ಭೌತ ಬದಲಾವಣೆ ಅಂತ ಕರೆಯೋದು. ಪ್ರಶ್ನೆ 6, ಮೆಗ್ನೀಸಿಯಂ ಆಕ್ಸೈಡನ್ನು ನೀರಿನಲ್ಲಿ ಕರಗಿಸಿದಾಗ ದೊರೆಯುವ ಉತ್ಪನ್ನ ಯಾವುದು? ಸೊ ಮೆಗ್ನೀಸಿಯಂ ಆಕ್ಸೈಡನ್ನು ನೀರಿನಲ್ಲಿ ಕರಗಿಸಿದರೆ ಸೊ ನಮಗೆ ಏನು ಸಿಗುತ್ತೆ? ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನೋದು ಸಿಗ್ತದೆ. ನೆಕ್ಸ್ಟ್ 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ ಇದೆ. ಫಸ್ಟ್ ಒನ್, ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಲೋಹಗಳು ಹೊಳಪು ಹೊಂದಿವೆ, ಅಲೋಹಗಳು ಹೊಳಪು ಹೊಂದಿಲ್ಲ. ಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣ ಹೊಂದಿದೆ, ಅಲೋಹಗಳು ತನ್ಯತೆ ಮತ್ತು ಕುಟ್ಯತೆ ಗುಣ ಹೊಂದಿಲ್ಲ. ಲೋಹಗಳು ವಿದ್ಯುತ್ನ ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿದ್ದಾವೆ, ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಅವಾಹಕಗಳಾಗಿದ್ದಾವೆ ಅಂತ ಬರೆದ್ರೆ ಸಾಕು. ಇನ್ನು ಮ್ಯಾಗ್ನೀಸಿಯಂ ರಿಬ್ಬನನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗ್ತದೆ? ಇಲ್ಲಿ ಮ್ಯಾಗ್ನೀಸಿಯಂ ರಿಬ್ಬನನ್ನು ಗಾಳಿಯಲ್ಲಿ ಉರಿಸಿದಾಗ ಬಿಳಿ ಬೆಳಕಿನೊಂದಿಗೆ ಉರಿತದೆ. ಮ್ಯಾಗ್ನೀಸಿಯಂ ಆಕ್ಸೈಡ್ ಎಂಬ ಬಿಳಿ ಬಣ್ಣದ ಭಸ್ಮ ಅಥವಾ ಬೂದಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಉಂಟು ಮಾಡ್ತದೆ. ಇನ್ನು ಸುಣ್ಣದ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಹಾಲಿನಂತೆ ಬೆಳ್ಳಗಾಗ್ತದೆ, ಏಕೆ? ಕಾರಣ ಕೊಡಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸುಣ್ಣದ ನೀರು ವರ್ತಿಸಿದಾಗ ನೀರಿನಲ್ಲಿ ಕರಗದ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗೋದ್ರಿಂದ ಸುಣ್ಣದ ನೀರು ಹಾಲಿನಂತೆ ಬೆಳ್ಳಗಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ, ಕಬ್ಬಿನ ತುಕ್ಕು ಹಿಡಿಯಲು ಕಾರಣವಾದ ಅಂಶಗಳು ಯಾವುವು? ಇಲ್ಲಿ ಕಬ್ಬಿಣವನ್ನು ತುಕ್ಕು ಹಿಡಿಯಲಿಕ್ಕೆ ಹಲವು ಕಾರಣವಾದ ಅಂಶಗಳಿದ್ದಾವೆ. ಫಸ್ಟ್ ನಾವು ಬರಿಬೋದು ಆಮ್ಲಜನಕ, ಅಂದರೆ ಗಾಳಿಯಲ್ಲಿನ ಆಮ್ಲಜನಕ ಅಥವಾ ಆಕ್ಸಿಜನ್, ನೀರು ಮತ್ತು ತೇವಾಂಶ ಅಥವಾ ನೀರಿನ ಹನಿಗಳು, ಆರ್ದ್ರತೆ ಅಂತಲೂ ಕೂಡ ನಾವು ಏನು ಮಾಡ್ಬೋದು ಈ ಕಬ್ಬಿನ ತುಕ್ಕು ಹಿಡಿಯಲಿಕ್ಕೆ ಕಾರಣಗಳನ್ನು ಬರೀಬಹುದು. ಮುಂದಿನ ಪ್ರಶ್ನೆ, ಕಾಗದವನ್ನು ಹರಿಯುವುದು ಅಥವಾ ಕಾಗದವನ್ನು ಸುಡುವುದು ಇವೆರಡೂ ಒಂದೇ ರೀತಿಯ ಬದಲಾವಣೆಗಳೇ?
ನಿಮ್ಮ ಉತ್ತರವನ್ನು ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ. ಎಸ್, ಇಲ್ಲಿ ಕಾಗದವನ್ನು ಹರಿಯೋದು ಮತ್ತು ಕಾಗದವನ್ನು ಸುಡುವುದು ಇವೆರಡೂ ಒಂದೇ ರೀತಿಯ ಬದಲಾವಣೆ ಅಲ್ಲ. ಏಕೆಂದರೆ ಕಾಗದ ಹರಿಯುವುದು ಭೌತ ಬದಲಾವಣೆ ಆದರೆ ಕಾಗದ ಸುಡುವುದು ರಾಸಾಯನಿಕ ಬದಲಾವಣೆ ಆಗ್ತದೆ. ಲಾಸ್ಟ್ 4 ಮಾರ್ಕರ್ ಕ್ವಶನ್ ಇತ್ತು. ಮೆಗ್ನೀಸಿಯಂ ಪಟ್ಟಿಯನ್ನು ಉರಿಸುವ ಪ್ರಯೋಗವನ್ನು ವಿವರಿಸಿರಿ, ಅದರ ಸಮೀಕರಣವನ್ನು ಬರೀರಿ. ಇಲ್ಲಿ ಈ ಮೆಗ್ನೀಸಿಯಮನ್ನು ರಿಬ್ಬನ್ ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಬೆಳಕಿನೊಂದಿಗೆ ಉರಿದು ಮೆಗ್ನೀಸಿಯಂ ಆಕ್ಸೈಡ್ ಬಿಳಿ ಬೂದಿ ಆಗ್ತದೆ. 2Mg+O2 ಇಟ್ ಗಿವ್ಸ್ ಟು 2MgO. ಬೂದಿಯನ್ನು ಕರಗಿಸಿದಾಗ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಇದು ಕೆಂಪು ಲಿಟ್ಮಸನ್ನು ನೀಲಿಗೆ ಬದಲಾಯಿಸೋದ್ರಿಂದ ಪ್ರತ್ಯಾಮ್ಲೀಯ ಗುಣ ಹೊಂದಿರ್ತದೆ. MgO+H2O ಇಟ್ ಗಿವ್ಸ್ ಟು MgOH ಟ್ವೈಸ್ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು 7ನೇ ತರಗತಿಯ FA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆ. LBA ಆಧಾರವಾಗಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಈಗಾಗಲೇ ಕನ್ನಡ, ಇಂಗ್ಲೀಷ್, ಹಿಂದಿ ಹಾಕಿದ್ದೀನಿ. ಅವುಗಳ ಲಿಂಕನ್ನು ಕೊಡ್ತೀನಿ, ಅವುಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಗುಡ್ ಲಕ್.